ಸೊ ಗೈಸ್ ಫೈನಲಿ ಇವತ್ತು ಮಾರುತಿ ಸುಜುಕಿ ಆಲ್ಟೋ ನಮ್ ಗಾಡಿನ ರಿವ್ಯೂ ಮಾಡೋ ಟೈಮು. ಸೊ ಗೈಸ್ ರಿವ್ಯೂ ಮಾಡಕ್ಕೆ ನಾನು ಒಬ್ನೇನ್ ಹೋಗ್ತಾ ಇಲ್ಲ, ನೋಡಿ ಇಡೀ ಚೈನಾನ ಕರ್ಕೊಂಡು ಹೋಗ್ತಿದೀನಿ. ನನ್ನ ತಂಗಿ ತಮ್ಮ ಎಲ್ಲ ಇದಾರೆ. ಗೈಸ್ ನಾ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬ್ ಅಪ್ಲೋಡ್ ಮಾಡಕ್ಕೆ. ಈಗ ಫಸ್ಟ್ ವಿಡಿಯೋ ನಾನು ಆಲ್ಟೋದೇ ಮಾಡ್ಬೇಕು ಅಂತ ಅವತ್ತಿಂದ ಯೋಚನೆ ಮಾಡ್ತಿದ್ದೆ. ಸೊ ಫೈನಲಿ ಇವತ್ತು ಟೈಮ್ ಇದೆ ನಮ್ಗೆ. ಈಗ ಹೋಗ್ತಾ ಇರೋದೇ ಆಲ್ಟೋದು ರಿವ್ಯೂ ಮಾಡಕ್ಕೆ ನಿಮ್ಗೆ. ಲೆಟ್ಸ್ ಗೋ ಗೈಸ್. ನೋಡಿ ನನ್ನ ಅಕೌಂಟ್ ನ ಈಗನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೇ ಇದ್ರು ನನ್ಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾವ ತರ ವಿಡಿಯೋ ಬೇಕು ನಾ ಮಾಡ್ತೀನಿ. ಒಳ್ಳೆ ರೀತಿಲಿರೋ ವಿಡಿಯೋ ಮಾತ್ರ ಮಾಡೋದ್ ನಾನು. ಹಂಗನ್ಬಿಟ್ಟು ಯಾವ್ದ್ಯಾವ್ದೋ ಸುಮ್ನೆ ಜನರನ್ನ ನಂಬಿಸಿ ಮೋಸ ಮಾಡಂತ ವಿಡಿಯೋನ ನಾನು ಯಾವತ್ತೂ ಮಾಡಕ್ ಹೋಗಲ್ಲ. ನೀವು ಸಪೋರ್ಟ್ ನನಗೆ ಕೊಡ್ತಾ ಇರ್ಬೇಕಷ್ಟೇ. ಅಲ್ಲಿ ನಮ್ ಭಾವ ಸಿಕ್ಕಿದ್ರು, ಈಗ ಅವ್ರನ್ನ ಮಾತಾಡ್ಸ್ದೆ. ಅವ್ರು ನನ್ಗೆ ಅದೇ ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ಯಾ, ಹಂಗೆ ಮಾಡು, ಒಂದಲ್ಲ ಒಂದಿನ ಬೆಳೀತದೆ, ಗ್ರೋ ಆಗ್ತಿದೆ ಆಲ್ಮೋಸ್ಟ್ ಆಗಿ, ನೀ ಮಾಡು, ನೀನ್ ಹೋಪ್ಸ್ ನೀ ಕಳ್ಕೋಬೇಡ ಅಂತ ಹೇಳಿದ್ದಾರೆ. ಹಂಗೆ ಮಾಡ್ತಾ ಇರೋಣ, ನಿಮ್ ಸಪೋರ್ಟ್ ನನಗೆ ಬೇಕು. So this is Maruti Suzuki Alto 800. This is 796cc 3-cylinder petrol engine. ಇದು ನಮ್ಮ ಮಾರುತಿ ಸುಜುಕಿ ಆಲ್ಟೋ. ದಿಸ್ ಈಸ್ 2008 ಮಾಡೆಲ್ ನ ಒರಿಜಿನಲ್ ಗ್ಯಾಂಗ್ಸ್ಟರ್. ಇದು ಒಂದು ಲೆಕ್ಕದಲ್ಲಿ ನಮ್ಮಂತ ಮಿಡಲ್ ಕ್ಲಾಸ್ ಅವರಿಗೆ ಮಾಡಿರೋಂಥದ್ದು ಒಂದು ಸ್ಪೆಷಲ್ ಗಾಡಿ. ದಟ್ ಈಸ್ ಮಾರುತಿ ಸುಜುಕಿ ಆಲ್ಟೋ. ಮಾರುತಿ ಸುಜುಕಿ 800 ಆದ್ಮೇಲೆ ಸ್ವಲ್ಪ ಕಂಫರ್ಟ್ ಜಾಸ್ತಿ, ಒಂದ್ ಸ್ವಲ್ಪ ಫೀಚರ್ಸ್ ಜಾಸ್ತಿ ಇರೋ ಗಾಡಿ ಅದು ಮಾರುತಿ ಸುಜುಕಿ ಅವ್ರು ಬಿಟ್ಟಿರೋದು ಈ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 160 mm ಬರುತ್ತೆ. ಇದ್ರಲ್ಲಿ ನೀವು ನೋಡಬಹುದು ನಾರ್ಮಲ್ ಅನಲಾಗ್ ಸ್ಪೀಡ್ ಮೀಟರ್ ಇದೆ ಅಂಡ್ ಫ್ಯೂಲ್ ಗೇಜ್ ಆಸ್ ವೆಲ್ ಆಸ್ ದ ಟೆಂಪರೇಚರ್ ಮೀಟರ್. ಈ ಗಾಡಿಯಲ್ಲಿ ಪವರ್ ಸ್ಟೀರಿಂಗ್ ಕೂಡ ಇದೆ. AC ಸಿಸ್ಟಮ್ ನ ಆಗ್ಲೇನೆ ಇನ್ಸ್ಟಾಲ್ ಮಾಡಿದ್ದಾರೆ. ಈಗ ಬರ್ತಾ ಇರೋ ಹೊಸ ಗಾಡಿಗಳಷ್ಟು ಕೂಲ್ ಏರ್ನೆಲ್ಲ ಸಪ್ಲೈ ಮಾಡೋದಿಲ್ಲ, ಯಾಕಂದ್ರೆ ಇದು ಹಳೆ ಗಾಡಿಯಲ್ಲೋ. ಹಂಗಾಗಿ ಟ್ರಾನ್ಸ್ಮಿಷನ್ ಬಗ್ಗೆ ನೋಡೋದಾದ್ರೆ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದೆ ಅಂಡ್ ಇದು ಆಸ್ ಯೂಶುವಲ್ ದಟ್ ಈಸ್ ಆಕ್ಸಿಲೇಟರ್, ಬ್ರೇಕ್ ಅಂಡ್ ಕ್ಲಚ್. ಈಗ ಬರ್ತಾ ಇರೋ ಆಟೋಮೆಟಿಕ್ ಗಾಡಿಲಿ ಬರೀ 2 ಪೆಡಲ್ ಇರುತ್ತೆ. ಸೊ ಈ ಗಾಡಿದು ಕಂಫರ್ಟ್ ಹೆಂಗೆ ಅಂದ್ರೆ ಡ್ರೈವಿಂಗ್ ಮಾತ್ರ ಪಕ್ಕಾ ಕಂಫರ್ಟ್ ಐತೆ. ನಾನು ಗಾಡಿ ತೆಗೆದು ಆಲ್ಮೋಸ್ಟ್ 5 to 6 ಮಂತ್ ಆಗಿದೆ. ಡ್ರೈವಿಂಗ್ ಏನ್ ಪ್ರಾಬ್ಲಮ್ ಇಲ್ಲ, ಡ್ರೈವಿಂಗ್ ಸೀಟ್ ಅಷ್ಟು ಕಂಫರ್ಟ್ ಇದೆ. ನೀವು ಹೆಂಗ್ ಬೇಕಾದ್ರೂ ಹೆಚ್ಚು ಹೊಡಿಬಹುದು ಗಾಡಿನ. ಡ್ರೈವಿಂಗ್ ಸೂಪರ್ ಗಾಡಿ ಇದು, ಹಲವರು ಬಂದು ಗಾಡಿ ಅಂತ ಅದಕ್ಕೆ ಹೇಳೋದು. ಅಂಡ್ ಇದ್ರದ್ದು ಫ್ರಂಟ್ ಲೆಫ್ಟ್ ಸೈಡ್ ಸೀಟ್ ನ ಬೂಟ್ ಸ್ಪೇಸ್ ನೀವು ನೋಡೋದಾದ್ರೆ ಬೂಟ್ ಸ್ಪೇಸ್ ಇದೆ, ಬಟ್ ನಾಟ್ ಸೋ ಕಂಫರ್ಟೇಬಲ್ ಅಂತ ನೀವು ಕೂತ್ಕೊಂಡು ಹೋಗ್ಬೋದು. ಇದ್ರೊಳಗಡೆ ನೋಡೋದಾದ್ರೆ ಜಾಸ್ತಿ ಏನಿಲ್ಲ, ಸಿಂಪಲ್ ಡಿಸೈನ್ ಡ್ಯಾಶ್ ಬೋರ್ಡ್ ಇದೆ. ಇದ್ರದ್ದು ಬ್ಯಾಕ್ ಸೀಟ್ ಬೂಟ್ ಸ್ಪೇಸ್ ನೋಡಿ ಇಷ್ಟೇ ಇರೋದು. ಅದು ಮುಂದೆ ಕೂತಿರೋ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಕಾಲು ಕೈ ಉದ್ದ ಇದ್ರೆ ಅವ್ರ ಸೀಟ್ ನ ಬ್ಯಾಕ್ ಮಾಡ್ಕೊಳ್ತಾರೆ. ಸೊ ನಮ್ಗೆ ಕಂಫರ್ಟ್ ನೋಡಿ ಸ್ಪೇಸ್ ಇಷ್ಟೇ ಇರೋದು, ಅದು ಡಿಪೆಂಡ್ ಆಗುತ್ತೆ. ನಾಗನೇ ಹೇಳ್ದಂಗೆ ಈ ಗಾಡಿಲಿ 5 ಮೆಂಬರ್ಸ್ ಹೋಗ್ಬೋದು ಅಂತ ಹೇಳ್ತಲ್ಲ, ಬ್ಯಾಕ್ ಅಲ್ಲಿ ಕೂರೋರ್ದು ಪರಿಸ್ಥಿತಿ ಹಿಂಗಿರುತ್ತೆ. ಈ ಗಾಡಿಲಿ 5 ಸೀಟಿಂಗ್ ಕೆಪಾಸಿಟಿ ಇದೆ. 5 ಜನರು ಕೂತ್ಕೊಂಡು ಹೋಗ್ಬೋದು, ಬಟ್ ಬ್ಯಾಕ್ ಅಲ್ಲಿ 3 ಜನ ಕೂರ್ಬೋದು. ಅದು ನನ್ನಂಗಿದ್ರೆ 3 ಜನರು ಕರೆಕ್ಟ್ ಆಗಿ ಕೂತ್ಕೋಬಹುದು. ಸ್ವಲ್ಪ ಫ್ಯಾಟ್ ಇದ್ರೆ ಅದು ಸ್ವಲ್ಪ ಕಂಜೆಸ್ಟೆಡ್ ಫೀಲ್ ಆಗ್ಬಹುದು. ಇದು ಈ ಗಾಡಿದು ಡಿಕ್ಕಿ ಸ್ಪೇಸ್ ಇದೆ ನೋಡಿ. ಈ ಸ್ಪೇಸ್ ಅಲ್ಲಿ ಇವ್ರಿಬ್ಬರನ್ನ ಬೇಕಂದ್ರೆ ಮಲಗಿಸ್ಕೊಂಡು ಹೋಗ್ಬೋದು. ಈಗ ನಾನು ಇವ್ರಿಬ್ಬರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದು ಮನೆಯಿಂದ. ಅಂಡ್ ಈ ಗಾಡಿಲಿ ಇರೋದು 2 ಕೂಡ ಹ್ಯಾಲೋಜನ್ ಬಲ್ಬ್. ನೀವು ಬೇಕಂದ್ರೆ ಈಗಕ್ಕೆ LED ಗೆ ರಿಪ್ಲೇಸ್ ಮಾಡ್ಕೋಬಹುದು, ಸುಮಾರು ಜನ ಮಾಡಿದ್ದಾರೆ. ಅಂಡ್ ಈ ಬಂಪರ್ ನೋಡಿ, ಈ ಸ್ಪೇಸ್ ಇದೆಲ್ಲ ಇದಿರೋದು ಫಾಗ್ ಲ್ಯಾಂಪ್ ಕೊಟ್ಟಿರೋದು. ನಾನು ಇನ್ನೂ ಹಾಕ್ಸಿಲ್ಲ ಬೇಡ ಅಂತ, ಯಾಕಂದ್ರೆ ಈಗ ಇರೋ ಹ್ಯಾಲೋಜನ್ ಲೈಟ್ ನನಗೆ ನೈಟ್ ಅಲ್ಲಿ ದೂರ ಫೋಕಸ್ ಮಾಡುತ್ತೆ, ಬ್ರೈಟ್ ಇದೆ. ಅಂಡ್ ಈ ಗಾಡಿದು ಮೈಲೇಜ್ ಹೆಂಗೆ ಅಂದ್ರೆ ಪರ್ ಲೀಟರ್ 10 ಕಿಲೋಮೀಟರ್ ಮಾತ್ರ ಓಡಾಡಕ್ ಆಗೋದು. ಹಂಗ ಅನ್ಕೋಬೇಡಿ. ಈ ಗಾಡಿ ಪರ್ ಲೀಟರು ನಮ್ಮ ಇಲ್ಲಿ ಲೋಕಲ್ ರೋಡ್ಸ್ ಅಲ್ಲಿ ಒಂದು 16 to 17 ನನಗೆ ಕೊಡ್ತಿದೆ. ಅಂಡ್ ಹೈವೇಗೆಲ್ಲ ಬಂದ್ರೆ 23 to 24 ನನಗೆ ಕೊಡ್ತಿದೆ. ಸೊ ಗೈಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ನೋಡಿ ನನ್ನ ಜೊತೆ ಇವರೆಲ್ಲ ಕಪಿಗಳು ಬಂದವ್ರೆ ವಿಡಿಯೋ ಮಾಡಕ್ ಹೋಗ್ತಿದೀನಿ ಅಂದ್ರೆ. ಓಕೆ ಗೈಸ್, ನೀವೇ ನನಗೆ ಸಪೋರ್ಟ್ ಮಾಡಿ ನನ್ನ ಬೆಳೆಸ್ಬೇಕು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.